ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕ ಮತ್ತು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಮಂದಿ ಮೀನ ಸಾಂಬಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಫ್ರೈ ಮಾಡ್ಕೊಳತ್ತೀನಿ ರೀ. ಈಗ ನೋಡ್ರಿ, ಮೀನಾ ಸ್ವಚ್ಛಗೆ ತೊಳ್ಕೊಂಡಿನಿ ರೀ 2-3 ಸಾರಿ ನೀರಿನೊಳಗೆ. ಮೀನಾ ಸ್ವಚ್ಛ ತೊಳ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡಿನಿ ರೀ. ಈ ಕಡೆ ಫ್ರೈ ಮಾಡ್ಕೊಳತ್ತೀನಿ ರೀ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ. ಮತ್ತು ನಾ ಅರಿಶಿಣ ಪೌಡ್ರ್ ಹಾಕ್ತೀನಿ ರೀ, ಮತ್ತು ಉಪ್ಪು ಹಾಕ್ಕೊಂಡಿನಿ ನೋಡ್ರಿ. ಈಗ ಖಾರದ ಪೌಡ್ರ್ ಹಾಕೋತೀನಿ ರೀ. ರುಚಿಗೆ ತಕ್ಕಟ್ಟು ಖಾರದ ಪೌಡ್ರ್, ನಮ್ಗೆ ಎಷ್ಟು ಹತ್ತು ಅಷ್ಟು ಖಾರಿನ ಪೌಡ್ರ್ ಹಾಕೋತೀನಿ ರೀ, ಮನೆಯಾಗೆ ಮಾಡಿಟ್ಟಿದಂಥದ್ದು. ಅದಕ್ಕೆ ಪೆಪ್ಪರ್ ಹಾಕೀನಿ ರೀ. ಮತ್ತು ಈಗ ನೋಡ್ರಿ, ನೀರು ಹಾಕೊಂಡೀನಿ ರೀ. ಒಂದು 2 ಗ್ಲಾಸ್ ನೀರು ಹಾಕೊಂಡೀನಿ ರೀ. ಮತ್ತು ಉಗಿ ಬಂದದ ನೋಡ್ರಿ. ಉಗಿ ಬಂದ ಬಳಕ ರೀ, ಈಗ ನೋಡ್ರಿ ಮೀನದ ಪೀಸ್ಗಳು ಒಂದೊಂದಾಗಿ ಹಾಕೋತೀನಿ ನೋಡ್ರಿ. ಫಸ್ಟ ನೋಡ್ರಿ, ಅದ್ರದ್ದು ಮೀನ ಯಾವಾಗಲೂ ಒಂದೊಂದೇ ಪೀಸಾಗಿ ಹಾಕೋಬೇಕ್ರಿ. ಯಾಕಂದ್ರೆ ಬಡ ಬಡ 2-3 ಮ್ಯಾಗ ಹಾಕಿದೇವಂದ್ರೆ ಅವು ಒಡೆ ಚಾನ್ಸಸ್ ಆಗ್ತದೆ ರೀ. ಅದಕ್ಕೆ ಹಂಗೆ ಹಾಕೋಬಾರ್ದ್ರಿ. ಈಗ ಒಂದೊಂದಾಗಿ ಮೀನದ ಪೀಸ್ ಹಾಕೊಂಡ್ರಿ. ಮೀಡಿಯಮ್ ಗ್ಯಾಸ್ ಇಟ್ಕೊಂಡೀನಿ ರೀ. ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಮೀನ ಭಾಳ ಜಲ್ದಿ ಅವು ಒಡಿತಾವ್ರಿ. ಅದಕ್ಕೆ ನೀವು ಮೀಡಿಯಮ್ದಾಗೆ ಸ್ವಲ್ಪ ಕುದಿಸಿ ಬಂದ್ ಮಾಡ್ಬೇಕ್ರಿ ಗ್ಯಾಸ. ಎಲ್ಲ ನೋಡ್ರಿ, ಎಲ್ಲ ಕರೆಕ್ಟಾಗಿ ಇಟ್ಟೀನಿ ರೀ ಮೀನ. ಅದಕ್ಕೆ ನೀವು ಹಿಂಗೆ ಮಾಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಮಾಡಿಲ್ಲ ಅವರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಇಂಥ ಮೀನಿನ ಸಾಂಬಾರು ಯಾವುದು ಎಲ್ಲ ವೆರೈಟಿ ಮಾಡಿ ಹಾಕ್ತೀನಿ ರೀ. ಅದಕ್ಕೆ ನಮ್ದು ಇಷ್ಟ ಆಗಲಿಲ್ಲ ಅಂದರೂ ಆದ್ರೂ ಲೈಕ್ ಮಾಡಿರಿ. ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದದ ನೋಡ್ರಿ. ಈಗ ಇದು ಉಗೆ ಬರ್ಬೇಕು ರೀ, ಕುದಿಬೇಕು ರೀ. ಇದ್ರ ಹೊಳ್ಳಿ ಒಂದು 10 ನಿಮಿಷ ಕುದಿಸ್ತೀನಿ ರೀ. ಇದಕ್ಕೆ ನೋಡ್ರಿ 10 ನಿಮಿಷ ಕುದ್ದಾವ್ರಿ. ಈಗ ನಾನು ಗ್ಯಾಸ್ ಬಂದ್ ಮಾಡ್ಕೋತೀನಿ ನೋಡ್ರಿ. ಕರೆಕ್ಟಾಗಿ ಬಂದದ ನೋಡ್ರಿ. ನಿಮ್ಗೆ ಹಿಂಗೆ ಮಾಡ್ಕೋಬೇಕಂದ್ರೆ ನಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದದ್ರಿ ಮೀನ. ಮೀನದ ಸಾಂಬಾರು ಒಂದು ಚಪಾತಿ ಜೋಡಿ, ಅನ್ನ ಜೊತೆ, ರೊಟ್ಟೆ ಜೊತೆ, ಅದ್ರ ಜೋಡಿ ಭೀ ತಿಂದ್ರೆ ಬೆಸ್ಟ್. ಸೂಪರ್ ಭೋಜನ, ಸೂಪರ್ ಊಟ ಆಗ್ತದ್ರಿ. ಅದಕ್ಕೆ ನೀವು ಹಿಂಗೆ ಉತ್ತರ ಕನ್ನಡ ಶೈಲಿ ನೀವು ಮಾಡ್ಕೊಳ್ರಿ. ನಮ್ಮ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಹೆಂಗಂತ ಹೇಳಿ. ಸೂಪರ್ ಅಂತ ಹೇಳ್ರಿ.